ಎಲ್ಲರಿಗೂ ಇವತ್ತು ನಿಖರ ನಿರ್ಭೀತಿ ನಿಷ್ಪಕ್ಷವಾದಂಥ ಜಾತ್ಯತೀತದ ಧರ್ಮ ತತ್ವವನ್ನು ಆಧರಿಸಿ ತಾವೆಲ್ಲ ಈ ಮಾಧ್ಯಮದ ಲೋಕದಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಇದು ಬಹಳ ಕಷ್ಟವಾದ ಕೆಲಸನೇ, ಏನು ಸುಲಭದ ಕೆಲಸ ಅಲ್ಲ. ಇಲ್ಲಿ ಪತ್ರಿಕೋದ್ಯಮದ ತತ್ವ ಯಾವಾಗಲೂ ಕೂಡ ಕಾಪಾಡಿಕೊಂಡು ಹೋಗ್ಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಪತ್ರಿಕೋದ್ಯಮ ಪ್ರೆಸ್ ಮೀಡಿಯಾ ಪ್ರಜಾಪ್ರಭುತ್ವದ ಒಂದು ಭಾಗ. ನಾವೆಲ್ಲ ರಾಜಕಾರಣಿಗಳು ಮಾತಾಡ್ತಾ ಇರ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಅಂತ 4 pillars ಆಫ್ ಡೆಮೋಕ್ರಸಿ ಅಂತ. ಯಾರು ಏನು ತಪ್ಪು ಮಾಡಲಿ, ಶಾಸಕರು ತಪ್ಪು ಮಾಡ್ಬೋದು, ಇಲ್ಲ ಕಾರ್ಯಾಂಗ ತಪ್ಪು ಮಾಡ್ಬೋದು, ಇಲ್ಲ ನ್ಯಾಯಾಂಗ ತಪ್ಪು ಮಾಡ್ಬೋದು. ಇವನ್ನೆಲ್ಲ ಕೂಡ ವಿಮರ್ಶೆ ಮಾಡಿ ಬರೀಲಿಕ್ಕೆ, ತಿದ್ದಲಿಕ್ಕೆ, ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ, ಸಮಾಜದಲ್ಲಿ ಆಗ್ತಂಥ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ವೃತ್ತಿ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನೆ. ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ. ಆದರೆ ಬರೆಯೋರು ನೀವೊಬ್ಬರು, ಬರೀಬೇಕಾದ್ರೆ ಪೆನ್ ನಿಮ್ಮ ಪೆನ್ನು, ಓದೋರು ನೋಡೋರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅದನ್ನು ನೋಡ್ತಾರೆ. ಸೊ ಅದರಿಂದ ನೀವು ಏನೇ ಬರೋದು ಕೂಡ, ಏನೇ ವಿಚಾರ ತಿಳಿಸಿದ್ರು ಕೂಡ, ಬಹುಶಃ ಏನು ತಮ್ಮಲ್ಲಿ ಭಾವನೆಗಳು ಇದ್ರೂ ಕೂಡ ತಮ್ಮ ಆತ್ಮಸಾಕ್ಷಿನ ತಾವು ಗಮನದಲ್ಲಿ ಇಟ್ಕೊಂಡು ತಾವು ತಮ್ಮ ವಿಚಾರವನ್ನು ಸಮಾಜಕ್ಕೆ ತಿಳಿಸ್ಬೇಕು ಅಂತ ಹೇಳಿ ನನ್ನ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಕೆಲವೆಲ್ಲ ಮಾಧ್ಯಮದವರು ಅಂತಂದ್ರೆ ಯಾವಾಗಲೂ ಶಾಶ್ವತವಾದಂತ ವಿರೋಧ ಪಕ್ಷದವರು ಅಂತ ತಿಳ್ಕೊಬಿಡ್ತಾರೆ. ವಿರೋಧ ಪಕ್ಷ ಮಾಡೋ ಕೆಲಸ ಮಾಧ್ಯಮ ಮಾಡ್ತಾರೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ನೀವು ಸಮಾಜದ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ತಪ್ಪು ಮಾಡಿದ್ರೆ ನೀವು ಯಾಕೆ ವಿರೋಧ ಪಕ್ಷದವರಾಗ್ತೀರಿ? ನಮ್ಮನ್ನ ತಿದ್ದುವಂತ ಕೆಲಸ ಕೂಡ ನಾವೇನಾದ್ರೂ ತಪ್ಪುದಾರಿಗೆ ಹೋದಾಗ ನಮ್ಮನ್ನ ತಿದ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ರಾಜಕಾರಣಿಗಳ ಕೆಲಸ ಮಾಡಿದ್ರೆ, ಬಹುಶಃ ಬ್ರಾಡ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದ್ರೆ ಬಹುಶಃ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸೊ ಎಷ್ಟೋ ಜನ ನನ್ನ ವಿರುದ್ಧ ಆಗಲಿ ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆಗಳು ವಿವಿಧ ರೀತಿಯಲ್ಲಿ ಬರೆದಿದ್ದು ಕೂಡ, ನಾನು ತಪ್ಪುಗಳೇ ಬರೆದಿದ್ದಾರೆ ಬೇಕಾದಷ್ಟು, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ನಾನು ಅವ್ರನ್ನ ಯಾರು ನನ್ನ ವೈರಿಗಳು, ವಿರೋಧ ಪಾರ್ಟಿಯವರು ಅಂತ ನಾನು ಯೋಚನೆ ಮಾಡಕ್ಕೆ ಹೋಗುದಿಲ್ಲ. ಈಗ ನಾನು ಬೆಳಗ್ಗೆ ರೋಟೀನ್ ಸುಮಾರು 6-7 ತಿಂಗಳಿಂದ ಹಾಸ್ಪಿಟ್ಲ್ಗೆ ಹೋಗಿ ರೋಟೀನ್ ಚೆಕ್ ಮಾಡಿಸಿರ್ಲಿಲ್ಲ. ಸುಮ್ಮನೆ ಒಂದು ರೋಟೀನ್ ಚೆಕ್ ಮಾಡಿಸೋಣ ಅಂತ ಬಾದದಿಂದ, ಯಾಕೆಂದ್ರೆ ಲೇಟ್ ಮಲ್ತಿದ್ದೆ, ನಾನು ಮಾಡಿಸೋಣ ಅಂತ ಹೋಗಿದ್ದೆ. ಈಗ ನನ್ನ ಪ್ರೈವೇಟ್ ಸೆಕ್ರೆಟರಿ ವಹಿಸಿ ಹೇಳ್ತಾ ಇದ್ರು, ಟಿವಿಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹೋಗಿದ್ದೀರಿ ಅಂತ ಗೊತ್ತಾಯ್ತು ಅಂತ. ಹಿಂಗೆ ನಿಮ್ಗೆ ಬಹಳ ಫೇಕ್ ನ್ಯೂಸ್ ಅಂದ್ರೆ ಬಹಳ ನಶೆ ಬಂದ್ಬಿಟ್ಟಿರ್ತದೆ. ಫೇಕ್ ನಶೆ. ನೆನ್ನೆ ತಾನೇ ನಶೆ ಮುಕ್ತ ಭಾರತ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ರು. ನಿಮ್ಗೆ ಫೇಕ್ ನಶೆ. ಈಗ ಯಾರು ಏನೇನೋ ಹೇಳ್ತಾರೆ ಅಂತ ತಕ್ಷಣ ಸತ್ಯ ನೋಡ್ಬೇಕು. ಸತ್ಯ ನೋಡದೆ ತಾವು ಬರೆದ್ಬಿಡ್ತೀರಿ, ತಿಳಿಸ್ಬಿಡ್ತೀರಿ. 2 ನಿಮಿಷಕ್ಕೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಯಾವೊಬ್ಬ ರಿಪೋರ್ಟ್ರು. ಅವನು ಇನ್ನು ನೋಡಲ್ಲ, ಏನ್ ಸತ್ಯಾಂಶ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಲ್ಲ. ಟಿವಿ ಒಂದು ನಡೆಸ್ಬೇಕಲ್ಲ ಪಾಪ. 24/7 ವಾಚ್ಗಳು ಈ ಟಿವಿಗೆ 2ಕ್ಕೂ ಸ್ಟಾಪ್ ಇಲ್ಲ. ಎಲ್ಲ ಹಗಲು ರಾತ್ರಿ ಅದು ನಡೀತಾ ಇದೆ. ಇಂಟ್ರೆಸ್ಟ್ಗೂ ಸ್ಟಾಪ್ ಇಲ್ಲ, ಅದು ನಡೀತಾ ಇರ್ತದೆ. ಬಡ್ಡಿ ಹಂಗೆ ಈ ಟಿವಿಗೂ ಕೂಡ ಇಲ್ಲ, ಹಗಲು ರಾತ್ರಿ ಇಲ್ಲ. ಎಲ್ಲ ಪ್ರಪಂಚಕ್ಕೆಲ್ಲ ಹಗಲು ರಾತ್ರಿ ಇದೆ. ಟಿವಿಗೆ, ಬಡ್ಡಿಗೆ, ವಾಚ್ಗೆ 3 ಜನಕ್ಕೂ ಹಗಲು ರಾತ್ರಿ ಇಲ್ಲ. ಹಂಗೆ ನಿಮ್ಗೆ ಫುಡ್ ಬೇಕು ಅಂತೇಳಿ ಬೇಕು ನೋಡಲ್ರಿ, ಸತ್ಯ ನೋಡಲ್ರಿ, ಸುಳ್ಳು ನೋಡಲ್ರಿ, ಏನೋ ಒಂದು ಕೆಲವರೆಲ್ಲ ಬರೀತಾನೆ ಇರ್ತಾರೆ. ಇದರಿಂದ ಬೇರೆಯವ್ರಿಗೆ, ಅವರ ಡಿಗ್ನಿಟಿಗೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ತಾವೆಲ್ಲ ಯೋಚನೆ ಮಾಡಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸತ್ಯ ಬರೆಯೋದು, ಸತ್ಯ ನುಡಿಯೋದು, ಸತ್ಯಕ್ಕೆ ಗೌರವ ನೀಡೋದು, ಇದು ಬಹಳ ಮುಖ್ಯವಾದಂತ, ಇದು ಪತ್ರಿಕೋದ್ಯಮದ ಮೊದಲನೇ ಕರ್ತವ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್.
ಸತ್ಯದ ಕನ್ನಡಿ.